ನ್ಯೂಸ್ ಅವರಿಗೆ ಸ್ವಾಗತ. ನಮ್ಮ ಜೊತೆಗೆ ರಾಜ್ಯಸಭಾ ಸದಸ್ಯರಾದಂಥ ಬಿಜೆಪಿಯ ರಾಮಜೋಯಿಸ್ರೆ ಕಾರ್ಯಕ್ರಮ ಸ್ವಾಗತ. ನಾನು ಪ್ರಶ್ನೆ ಕೇಳ್ತೀನಿ ನೇರವಾಗಿ. ಇವತ್ತು ಆಧಾರ್ ಅನ್ನುವಂಥ ಒಂದು ಏನು ರಿಜಿಸ್ಟರ್ ನಂಬರ್ ಇದೆ, ಅದು ಕಾರ್ಡ್ ಅಂತಲ್ಲ ಅಂತ ಹೇಳ್ತಾ ಇದ್ದಾರೆ ಸೋಮಶೇಖರ್. ಕಾರ್ಡ್ ಅಲ್ಲದು. ಈ ಆಧಾರ್ ಅನ್ನುವಂಥದ್ದು ಮಿಸ್ಯೂಸ್ ಆಗ್ತಾ ಇದೆ ಅಂತ ಒಂದು ವಾದ ಇದೆ. ಆದರೆ ಕಾಂಗ್ರೆಸ್ ನಾಯಕರಂತ BL ಶಂಕರ್ ಹೇಳ್ತಾರೆ, ಯಾರಿಗೆ ಇವತ್ತು ಐಡೆಂಟಿಟಿ ಇಲ್ವೋ ಅಂಥವ್ರಿಗೆ ಕೊಡೋ ಮೂಲಕ ಯೋಜನೆಗಳು ಸದ್ಬಳಕೆ ಆಗುತ್ತೆ, ಇದನ್ನು ವಿರೋಧ ಮಾಡೋದು ಎಷ್ಟು ಸರಿ ಅನ್ನುವಂಥದ್ದು, ರಾಜಕೀಯ ಕಾರಣಕ್ಕೆ ಅನ್ನುವಂಥ ಆರೋಪವೇ ಸರಿ ಇಲ್ಲ ಅನ್ನುವಂಥ ಮಾತಿದೆ. ರಾಮಜೋಯಿಸ್, ನನ್ನ ಪ್ರಶ್ನೆ ಅರ್ಥ ಆಯ್ತಾ? ಈಗ ಸೋಮಶೇಖರ್ ಈಗ 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 ಆಧಾರ್ ಬೇಡ ಅಂತ ಅನ್ನೋದಾದ್ರೆ ಸೊ ಅದು ಕಾರ್ಡ್ಗಳು ಬೇಕಲ್ಲ, ಈಗ ಅನುಕೂಲ ಆಗುತ್ತಲ್ಲ. ಈಗ ಮೊದಲನೇದಾಗಿ ನಾನು ಹೇಳ್ತಾ ಇರೋದು, ಇಲ್ಲಿವರೆಗೂ 100 ವರ್ಷ ಆಯ್ತು ನಮ್ಮ ದೇಶ ಏನು ಹೊಸದು ಭಾಳ ಪುರಾತನವಾದಂಥದ್ದು. ID ಇಲ್ಲದೆ ಏನೂ ಪ್ರಾಬ್ಲಮ್ ಆಗಿಲ್ಲ, ರೇಷನ್ ಕೊಡ್ಲಿಕ್ಕಾಗಲಿಲ್ಲ. ಇವಾಗ ಶುರು ಮಾಡಿಬಿಟ್ಟು ID ಕೊಟ್ಬಿಟ್ಟು ಮಾಡ್ತೀವಿ. ಒಂದು ಇನ್ನೊಂದು ನೋಡ್ಕೊಳ್ಳಿ, ನೀವು ತಾವು ಶುರು ಮಾಡಿದ್ರಿ, ಸಿಟಿಸನ್ಸ್ಗೆಲ್ಲ ID, ರೆಸಿಡೆನ್ಸಿಗೆ. ದೇಶ ಸೆಕ್ಯೂರಿಟಿ ರೀಸನ್ಸಲ್ಲಿ ದಿನನಿತ್ಯ ಟೆರರಿಸಮ್ ಜಾಸ್ತಿ ಆಗ್ತದೆ. ಇಮ್ಮಿಗ್ರೆಂಟ್ ಇವತ್ತು ಪುಟ್ಟಸ್ವಾಮಿ ಕೇಸಲ್ಲಿ ಆಗಿದೆ, ಇಮ್ಮಿಗ್ರೆಂಟ್ಸ್ಗೆ ನೀವು ಕೊಡ್ತಾ ಇದ್ದೀರಿ, ಸ್ಟಾಪ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ಇಮ್ಮಿಗ್ರೆಂಟ್ಸ್ಗೆ ಇದು ತಡೆ ಮಾಡಬೇಕಾದ್ದು. UK ಅಲ್ಲಿ US ಅಲ್ಲಿ ಯಾತಕ್ಕೆ ಶುರು ಆಯಿತು ಅಂತ ಹೇಳಿದ್ರೆ, ಆ 9/11 ಆದಮೇಲೆ ಅದಕ್ಕೆ ರಕ್ಷಣೆ ಮಾಡೋಕ್ಕೋಸ್ಕರ ದೇಶಕ್ಕೆ ಐಡೆಂಟಿಟಿ ಬೇಕು ಅಂತ ಮಾಡಿದ್ರು. ಇವ್ರು ಮಾಡಿರೋದು ಇವ್ರು ಮಾಡಿರೋ 15 ತಪ್ಪಿಸ್ಬೇಕಾದ್ರೆ ಏನ್ ಮಾಡಬೇಕು, ವೆಲ್ಫೇರ್ ಸ್ಕೀಮ್ಸ್ಗೋಸ್ಕರ ಅಂತ ತಂದ್ರು. ಇದು ಮುಖ್ಯವಾಗಿ ಭಾರತದಲ್ಲಿ ವೆಲ್ಫೇರ್ ಸ್ಕೀಮ್ಸ್ನ ತಡೆಗಟ್ಟೋದಕ್ಕೋಸ್ಕರ. ನಗು ಪಾಟ್ಲಾಗುತ್ತೆ ಸರ್. ಯಾಕೆಂತ ಹೇಳಿದ್ರೆ, ನೀವು ರೇಷನ್ ತಗೊಳ್ಳಿ, ರೇಷನ್ ಯಾರಿಗೆ BPL ಕಾರ್ಡ್, AAY ಕಾರ್ಡ್ ಯಾರು ಕೊಡ್ತೀರಿ? ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಅವ್ರ ಮನೇಲಿ ಇದ್ದಾರಾ ಇಲ್ಲ ಅಂತ ವೆರಿಫೈ ಮಾಡಿ ರೇಷನ್ ಕಾರ್ಡ್ ಕೊಡ್ತಾನೆ. ಅದನ್ನು ಆಧಾರ್ ಮಾಡಿಬಿಡುತ್ತಾ? ಮತ್ತು ನೀವು ತಾವು ಇದು ಮಾಡಿದ್ರಿ ಸುವರ್ಣ TVಯಲ್ಲಿ, ಇವು ಶೋಡ್, ನೀವು ರೈಡ್ ಮಾಡಿ ಅದು ಗೋಡೌನಿಂದ ಹೋಗುತ್ತೆ, ಅದನ್ನು ಆಧಾರ್ ಹಿಡಿದ್ಬಿಡ್ತಾ? ಹೆಂಗೆ ಆಧಾರ್ ನಂಬರ್ ಹಿಡಿದು ಬಿಡ್ತಾರೆ ಅವರು? ಗೋಡೌನಿಂದ ಹೊಟ್ಟೋಗುತ್ತೆ ಅಲ್ಲಿ ಲಾರಿ. ಅದಕ್ಕೆ ಟ್ರೈನ್ ಲೋಡ್ಸ್ ಹೋಗಿದೆ, ಸೌತ್ ಆಫ್ರಿಕಾ ಅಲ್ಲ, ಅದೆಲ್ಲ ಹಿಡಿದ್ಬಿಡ್ತಾರಲ್ಲ ಆಧಾರಲ್ಲಿ. ಸೊ ಇದು ಪೂರ್ತಿಯಾಗಿ ಇದು ಸುಳ್ಳು. ಮತ್ತು ಮುಖ್ಯವಾದಂಥ ನಾನು ವಿಷಯ ಮಾತಾಡಬೇಕಾಗಿತ್ತು ಹುಗಾರ್ ಅವರೇ, ಮುಖ್ಯವಾದಂಥ ಅಂಶ ಏನಂತ ಹೇಳಿದ್ರೆ, ಇವರು ಈ ಕಾಂಟ್ರಾಕ್ಟ್ ನಿಮ್ಮ ಡಾಟಾ ಇವತ್ತಿನ ಪೇಪರ್ದು ಒಂದು ತಗೊಳ್ಳಿ. ನಾಟ್ ಸರ್ಪ್ರೈಸಿಂಗ್, ಇಂಡಿಯಾ ಹ್ಯಾಸ್ ಬಿಕಮ್ ಅನ್ ಇಂಪಾರ್ಟೆಂಟ್ ಸರ್ವೆಲೆನ್ಸ್ ಅಂತ ಹಾಕಿದೆಲ್ಲ. ಅಮೇರಿಕಾಗೆ ಸರ್ವೆಲೆನ್ಸ್ ಬೇಕಾಗಿದೆ, ಡಾಟಾ ಬೇಕಾಗಿದೆ ನಮ್ಮ ಭಾರತದ ಬಗ್ಗೆ. ನಾವು ಅವ್ರು ಕೇಳದೇನೆ ಡಾಟಾ ಕೊಡ್ತಾ ಇದ್ದೀವಿ. ಪುಟ್ಟಸ್ವಾಮಿ, ನಿಮ್ಮನ್ನು ಕೇಳ್ತೀನಿ, ಈ ಡಾಟಾ ಬೇಸ್ ಮಿಸ್ಯೂಸ್ ಆಗುತ್ತಾ ಅಂತ? ಯಾಕಂದ್ರೆ ಭಾಳಷ್ಟು ಜನ ಕಂಪ್ಲೇಂಟ್ ಇದೆ, ಮಿಸ್ಯೂಸ್ ಆಗುತ್ತೆ, ನನಗೆ ನೀವು ಬ್ಯಾಂಕ್ ಅಕೌಂಟ್ ನಂಬರ್ ಕೊಡಬೇಡಿ, ನೀವು ಮೊಬೈಲ್ ನಂಬರ್ ಕೊಡಬೇಡಿ, ಅದು ಬೇರೆ ಕಡೆ ಮಿಸ್ಯೂಸ್ ಆಗುತ್ತೆ ಅನ್ನೋಂಥದ್ದು. ಅದು ಆಗುತ್ತಾ? ಗ್ಯಾರಂಟಿ ಆಗ್ತಾ ಇದೆಯಾ? ಅಲ್ಲ, ಈಗ ಮಹಾರಾಷ್ಟ್ರದಲ್ಲಿ BL ಶಂಕರ್ ಹೇಳಿದ್ರಲ್ಲ, ಅವರು ಆರ್ಡರ್ ಇಶ್ಯೂ ಮಾಡಿರೋದು ಮಹಾರಾಷ್ಟ್ರ ಗೌರ್ಮೆಂಟ್ನವರು. ಅದನ್ನು ಓದಿದ್ರೆ ಯಾರಿಗಾದರೂ ಅವ್ರಿಗೇನು ತಲೆ ಇತ್ತೋ ಇಲ್ಲವೋ, ಎಲ್ಲ ಹೈಕೋರ್ಟ್ ಜಡ್ಜಸ್ಗೂ ಎಲ್ರಿಗೂ ಸಂಬಳ ಕೊಡಬೇಕಾದ್ರೆ ಆಧಾರ್ ಕಾರ್ಡ್ ಇರಬೇಕು ಅಂತ. ಹೈಕೋರ್ಟ್ ಜಡ್ಜಸ್ಗೂ ಕೂಡ ರಿಜಿಸ್ಟ್ರಾರ್ ಆಫ್ ಹೈಕೋರ್ಟ್ ಅದನ್ನು ತೆಗೆದುಕೊಂಡು ಇಶ್ಯೂ ಮಾಡಿದ. ಮಾಡಿದ್ದು ಸಮಸ್ಯೆ ಆಗಿದೆ ಮಾಡಬೇಕು. ಐಡೆಂಟಿಟಿ ಕಾರ್ಡ್ ಬೇಕಾ ಅನ್ನೋದು ಇದು. ಆದರೆ ಮಾಡಬೇಕಾದ್ರೆ ಕಾನೂನು ಬೇಕಲ್ವಾ? ಇಲ್ಲಿ ಕಾನೂನು ಹೇಳ್ತೀನಿ. ಕಾನೂನು ಹೋಗಿ ಪುಟ್ಟಸ್ವಾಮಿ ಅವರೇ, ನಾನು ಒಂದು ಉತ್ತರ ಕೇಳ್ತೀನಿ, ಶಂಕರ್ ಅವ್ರು ಕರೆಕ್ಟಾಗಿ ಹೇಳ್ಬಿಡಿ. ಈಗ ನೀವು ಹೇಳ್ತೀರಲ್ಲ, ಅಷ್ಟು 15 ಕಾರ್ಡ್ಸ್ ಇದೆಯಲ್ಲ, ಎಪಿಕ್ ಕಾರ್ಡ್ ನನ್ನ ಕೈಯಲ್ಲಿರುತ್ತೆ, ಕಳೆದೋಯ್ತು ನಾನು ಇನ್ನೊಂದು ಅಪ್ಲೈ ಮಾಡ್ಬೋದು. ಕ್ರೆಡಿಟ್ ಕಾರ್ಡ್ ನನ್ನ ಕೈಯಲ್ಲಿರುತ್ತೆ, ಕಳೆದೋಯ್ತು ಅಂದರೆ ಅಪ್ಲೈ ಮಾಡ್ಬೋದು. ಯಾವುದೇ ಒಂದು ಕಾರ್ಡು ನನ್ನ ಕೈಯಲ್ಲಿರುತ್ತೆ, ನನ್ನದು ಕಂಟ್ರೋಲ್, ನಾವು ಬೇರೆ ಇರ್ತಿಲ್ಲ. ಈ ಬೆರಳಚ್ಚಿ ಯಾರ ಕಂಟ್ರೋಲಲ್ಲಿದೆ ಸ್ವಾಮಿ? ಯಾವುದೋ ಒಂದು ಕಡೆ ಯಾರ್ದೋ ಒಬ್ರದ್ದು ಯಾವಾಗ ಕಳೆದೋಯ್ತು, ಯಾವುದಕ್ಕೆ ಉಪಯೋಗ ಗೊತ್ತಿಲ್ಲ. ರಾಮಜೋಯಿಸ್ರೆ, ಇವು ಆಧಾರ್ ನಂಬರ್ ಏನಿದೆ ಇದು ಸೈಂಟಿಫಿಕ್ ಆಗಿ ಆಗ್ತಾ ಇದೆಯಾ ಅನ್ನೋಂಥದ್ದು ಪ್ರಶ್ನೆ. ಮತ್ತೊಂದು ಕಡೆ ರಾಜಕೀಯ ಉದ್ದೇಶಕ್ಕೆ ಈ ಆಧಾರ್ ಯೋಜನೆ ಬಹಳಷ್ಟು ಶೀಘ್ರಗತಿಯಲ್ಲಿ ಮಾಡ್ಬೇಕನ್ನುವಂಥ ಮಾತು ಕೂಡ ಇದೆ. ಇದು ರಾಜಕೀಯಕ್ಕೆ ಆಗ್ತಾ ಇದೆಯಾ ಅನ್ನುವಂಥದ್ದು. ಯಾಕಂತಂದ್ರೆ ಸ್ಟ್ಯಾಂಡಿಂಗ್ ಕಮಿಟಿ ಕೂಡ ಇದನ್ನು ವಿರೋಧ ಮಾಡುತ್ತೆ, ಮತ್ತೆ ಎಕ್ಸಿಕ್ಯೂಟಿವ್ ಆರ್ಡರ್ ಮೂಲಕ ಜಾರಿಗೊಳಿಸ್ತಾ ಇದೆ 50,000 ಕೋಟಿ ರೂಪಾಯಿ ಯೋಜನೆ. ಪಾರ್ಲಿಮೆಂಟ್ಲು ಕೂಡ ಅಪ್ರೂವಲ್ ಆಗಿಲ್ಲ. ನಿಮ್ಮ ವಾದ ಏನು ಅಂತ? ಅದೇ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಷ್ಟೇ. ಸರ್ಕಾರ ಕಾರ್ಯಾಂಗದ ಒಂದು ಆಜ್ಞೆಯನ್ನು ಮಾಡಿ ಈ ಆಧಾರಕ್ಕೆ ಒಂದು ಸಮಿತಿಯನ್ನು ಮಾಡಿದರು.
ಅದಾದ ಮೇಲೆ ಒಂದು ಮಸೂದೆಯನ್ನು ತಯಾರು ಮಾಡಿದರು. ಆ ಮಸೂದೆಯನ್ನು ತಯಾರು ಮಾಡಿ ರಾಜ್ಯಸಭಾದಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಆಮೇಲೆ ಅಲ್ಲಿರ್ತಕ್ಕಂಥ ಒಂದು ಪದ್ಧತಿ ಪ್ರಕಾರ ಆ ಸ್ಟ್ಯಾಂಡಿಂಗ್ ಕಮಿಟಿ, ಸ್ಥಾಯಿ ಸಮಿತಿ, ಫೈನಾನ್ಸ್ ಆರ್ಥಿಕ ಸ್ಥಾಯಿ ಸಮಿತಿಗೆ ಅದನ್ನು ಕಳಿಸ್ಕೊಟ್ರು. ಆ ಸಮಿತಿನಲ್ಲೇ ಅದು ತೀರ್ಮಾನವಾಗಿ ಅಲ್ಲಿಂದ ರಾಜ್ಯಸಭೆಗೆ ಬಂದ ಮೇಲೆ ರಾಜ್ಯಸಭೆಯಲ್ಲಿ ಚರ್ಚೆಯಾಗಿ ತೀರ್ಮಾನ ಆಗಬೇಕು. ಅದಾದಮೇಲೆ ಪುನಃ ಮತ್ತೆ ಲೋಕಸಭೆಗೆ ಬರಬೇಕು. ಲೋಕಸಭೆಯಲ್ಲಿ ತೀರ್ಮಾನವಾಗಿ ಅಲ್ಲಿ ಅನುಮತಿ ಸಿಕ್ಕರೆ ನಂತರ ರಾಷ್ಟ್ರಪತಿಗಳಿಗೆ ಹೋಗಬೇಕು. ಆದರೆ ಇದನ್ನೆಲ್ಲ ಬಿಟ್ಟು ಇವ್ರು ಏನು ಮಾಡಿದ್ರು ಅಂದರೆ, ಸ್ಥಾಯಿ ಸಮಿತಿ ಮುಂದೆ ಇದ್ದಾಗಲೇ ಆಧಾರ್ ನಂಬರ್ಗಳನ್ನು ಕೊಟ್ಟು ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡೋಕ್ಕೆ ಶುರು ಮಾಡಿದರು. ಆ ಸಂದರ್ಭದಲ್ಲಿ ಈ ಪ್ರಧಾನಮಂತ್ರಿಗಳಿಗೆ ಕೂಡ ನಾನು ಪತ್ರ ಬರೆದೆ. ಈ ರೀತಿ ಮಸೂದೆ ರಾಜ್ಯಸಭೆಯಲ್ಲಿ ಇನ್ನೂ ಚರ್ಚೆಗೆ ಇರಬೇಕಾದ್ರೆ ಯಾವ ರೀತಿ ನೀವು ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಪ್ರಧಾನಮಂತ್ರಿಗಳಿಗೆ ಒಂದು ಪತ್ರವನ್ನು ಬರೆದೆ. 19/1/2011 ನನಗೆ ಭಾಳ ಆಶ್ಚರ್ಯ ಅಂತಂದರೆ ಅದರಲ್ಲಿ ಪ್ರತ್ಯೇಕವಾಗಿ ಏನೇನಾಗಿದೆ, ಯಾವ ರೀತಿ ಆಗಿದೆ, ಯಾವ ರೀತಿ ಮಾಡ್ತಾ ಇದ್ದಾರೆ, ಸಂಸತ್ತನ್ನು ಬಳಸ್ತಾ ಇದ್ದಾರೆ, ಸರ್ಕಮೆಂಟಿಂಗ್ ಪಾರ್ಲಿಮೆಂಟ್ ಅಂತಕ್ಕಂಥದ್ದು ಬರೆದ್ರೆ ಅದಕ್ಕೆ ನಿಮ್ಮ ಪತ್ರ ಬಂದಿದೆ ಅಷ್ಟೇ ಒಂದು ಉತ್ತರ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು. ನನಗೆ ಭಾಳ ಬೇಜಾರಾಯಿತು. ಒಬ್ಬ ಪಾರ್ಲಿಮೆಂಟ್ ಮೆಂಬರು ಕಾರಣ ಸಹಿತವಾಗಿ ಅವರಿಗೆ ಒಂದು ಪತ್ರ ಬರೆದ್ರೆ ಅದಕ್ಕೆ ಉತ್ತರ ಕೊಡೋದು ನಿಮ್ಮ ಪತ್ರ ಬಂದಿದೆ ಅಂತ ಕೊಟ್ಟಿದ್ದಾರೆ. ಉತ್ತರ ಸಿಕ್ಕಿಲ್ಲ. ಅದಾದಮೇಲೆ ಏನಾಯಿತು, ಅದಕ್ಕೇನು ಉತ್ತರ ಬರಲೇ ಇಲ್ಲ, ನಿಮ್ಮ ಪತ್ರ ಬಂದಿದೆ ಅಷ್ಟೇ. ಅದಾದಮೇಲೆ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ 33 ಜನ ಇದ್ದಾರೆ, ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರೆಲ್ಲ. ಅದರಲ್ಲಿ 33 ಜನ ಇದು ಸರಿ ಇಲ್ಲ, ಈ ಬಿಲ್ಲಲ್ಲಿ ಬಹಳ ಅನೇಕ ನ್ಯೂನತೆಗಳಿದೆ, ಇದನ್ನು ಸರ್ಕಾರದಲ್ಲೇ ಒಂದು ಬೇರೆ ಬೇರೆ ಇಲಾಖೆಗಳಿಗೆ ಭಿನ್ನಾಭಿಪ್ರಾಯ ಇದೆ ಅಂತ ಹೇಳ್ಬಿಟ್ಟು ಇದನ್ನು ನಾವು ಒಪ್ಪಲಿಕ್ಕೆ ಸಾಧ್ಯವಿಲ್ಲ, ಅದರಿಂದ ರಿಜೆಕ್ಟ್ ಮಾಡಿದ್ದೀವಿ ಅಂತ ಸ್ಟ್ಯಾಂಡಿಂಗ್ ಕಮಿಟಿನವರು ರಿಜೆಕ್ಟ್ ಮಾಡಿದ್ರು. ಹಾಗಾದ್ರೆ ರಾಮೋಜೇಶ್ವರೇ, ಈ ಆಧಾರಕ್ಕೆ ಸದ್ಯಕ್ಕೆ ಇರುವಂತ ಆಧಾರ ಯಾವುದು? ಆಧಾರ ಇದು ಆಧಾರವೇ ಇಲ್ಲ, ನಿರಾಧಾರ. ಯಾವಾಗ ಏನಿದ್ರು ನಮ್ಮ ಸಂಸತ್ತಿನ ನಮ್ಮ ಡೆಮಾಕ್ರಾಟಿಕ್ ಸಿಸ್ಟಮ್ನಲ್ಲಿ ಆ ಬಿಲ್ಲು ಪಾರ್ಲಿಮೆಂಟಲ್ಲಿ ಪಾಸ್ ಆಗಬೇಕು, ರಾಜ್ಯಸಭೆ ನಂತರ ಲೋಕಸಭೆ ಅಥವಾ ಲೋಕಸಭೆ ನಂತರ ರಾಜ್ಯಸಭೆ, ಆಮೇಲೆ ಅದಕ್ಕೆ ರಾಷ್ಟ್ರಪತಿಗಳು ಅಂಕಿತ ಹಾಕಬೇಕು, ಆಮೇಲೆ ಮಾಡಬೇಕು. ಆದರೆ ಇದಕ್ಕೆ ಯಾವುದನ್ನು ಮಾಡ್ದೇ ಕೇವಲ ಒಂದು ಕಾರ್ಯಾಂಗದ ತಾವೇ ಒಂದು ಸರ್ವಾಧಿಕಾರ ಮನೋಭಾವನೆಯಿಂದ ಕೋಟ್ಯಾಂತರ ರೂಪಾಯಿ, ಒಂದಲ್ಲ ಎರಡಲ್ಲ ಅಷ್ಟು ಹಣವನ್ನು ಖರ್ಚು ಮಾಡ್ತಾ ಈ ಆಧಾರ್ ಕಾರ್ಡನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರು. ಆಮೇಲೆ ಸ್ಟ್ಯಾಂಡಿಂಗ್ ಕಮಿಟಿಯಿಂದ 11/12/2011 ಅದನ್ನು ತಿರಸ್ಕರಿಸಿದರು. ತಿರಸ್ಕರಿಸಿದ ಮೇಲಾದರೂ ಅದನ್ನು ಪುನಃ ರಾಜ್ಯಸಭೆಗೆ ತಂದು ರಾಜ್ಯಸಭೆಗೆ ಚರ್ಚೆ ಮಾಡಿ ಅದನ್ನು ಒಪ್ಪಿಸಬೇಕಿತ್ತು. ಆದರೆ ರಾಜ್ಯಸಭೆಗೆ ಬಳಸಿಕೊಂಡು ಕಾರ್ಯಾಂಗದ ಮುಂದೆನೇ ಮಾಡಲಿಕ್ಕೆ ಹೋದರು. ಆ ದೃಷ್ಟಿಯಿಂದನೇ ಇವತ್ತಿನ ದಿವಸ ಸರ್ವಶ್ರೇಷ್ಠ ನ್ಯಾಯಾಲಯದವರು, ಆಮೇಲೆ ಇನ್ನೊಂದು ಮುಖ್ಯವಾದ್ದು ಅಂತಂದರೆ ಈ ಬಾಂಗ್ಲಾದೇಶ, ಈ ಬೇರೆ ಬೇರೆ ದೇಶಗಳಿಂದ ಬಂದು ನುಸುಳುಕೋರರಿದ್ದಾರಲ್ಲ, ಆ ನುಸುಳುಕೋರರು ಕೂಡ ಇಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಕೂಡ ಆಧಾರ್ ನಂಬರ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ದೇಶಕ್ಕೆ ಆಗ್ತಕ್ಕಂಥ ಅಪಾಯ, ಭದ್ರತೆಗೆ ಅಂತಕ್ಕಂಥದ್ದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಚರ್ಚೆ ಮಾಡ್ತೀನಿ, ಮತ್ತೆ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.